ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಒಂದು ಹೊಸ ಕಾನೂನು ತಗೊಂಡು ಬರ್ತೀವಿ. ಯಾರೋ ಹಿಂದೂಗಳಿಗೆ ಅವ್ರ ಮನೆ ಹೊತ್ತು ಹೊಡೆದ್ರು ಸಹಿತ ನಮಗೇನು ಜಾಮೀನು ಸಿಗುದ, ನಮ್ಮಾಗೇನೆ ಕೇಸ್ ಆಗ್ತದೆ ಅಂತ ಕಾನೂನು ಜಾರಿ ಮಾಡ್ತೇವೆ ಅಂತ ಹೇಳ್ತಾರೆ. ಎನ್ಕೌಂಟರ್ ಬಂದ್ ಮಾಡ್ತೇವೆ ಅಂತ ಹೇಳ್ತಾರೆ. ಎನ್ಕೌಂಟರ್ ಬಂದ್ ಮಾಡಿಬಿಟ್ರೆ ಇವ್ರೇನ ಸಾಬ್ರ ಅದಾರಲ್ಲ, ನಿಮ್ನ ಯಾರನ್ನೂ ಮನೆಯಾಗ ಇಡ್ಲಾಕೆ ಕೊಡುದಿಲ್ಲ. ಸಿರ್ಸಿ ಒಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಬೆಳಗಾವದಲ್ಲಿ ಧ್ವಜ ಹಾರಿಸ್ತಾರೆ. ವಿಧಾನಸಭೆಯಲ್ಲಿ ಪ್ರಾಂಗಣದಲ್ಲಿ ಯಾವ ಪ್ರಜಾತಂತ್ರದ ಕರ್ನಾಟಕದ ದೇಗುಲ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಮುಂದೆ ಬಂದ್ರೆ ಏನು ಗತಿ ಹೇಳ್ತಾರೆ. ನಾನು ಸಿದ್ದರಾಮಣ್ಣ ಮುಂದಿನ ಜನ್ಮ ನನಗೇನಾದರೂ ಇದ್ರೆ ನಾ ಸಾವಿರ ಹಿಂದೂ ಧರ್ಮನ ನಂಬೋದಿಲ್ಲ ಅಂದ್ರೆ ಪುನರ್ಜನ್ಮ ಇಲ್ಲ. ಸಾಬರ ಒಳಗೆ ಇಸ್ಲಾಮದಾಗ ಪುನರ್ಜನ್ಮ ಇಲ್ಲ. 72 ಹುರ್ರೇತಲ್ ಮ್ಯಾಗ ಅದೇನೋ ಜಿಹಾದ್, ಲವ್ ಜಿಹಾದ್. ಯಾರು ನಾವು ಕಾಫಿರ್ ಅಂತ ಹಿಂದೂಗಳು ಒಬ್ಬ ಕಾಫಿರ್ನಾರೇ ಹೊಡಿಬೇಕಂತ ಮುಸ್ಲಿಮರು ಅಂದ್ರೆ ಅವನಿಗೆ ಮ್ಯಾಗ 72 ಕನ್ಯರು ಸೇವೆ ಮಾಡ್ತಿರ್ತಾರೆ. ಮಕ್ಕಳು 72 ಕನ್ಯರು ಸೇವೆ ಮಾಡೋಕ ಉತ್ತರ ಪ್ರದೇಶನಾಗ ನಮ್ಮ ಯೋಗಿ ಆದಿತ್ಯನಾಥ್ ಒಂದು 7-8 ಸಾವಿರ ಮಂದಿನ ಕಳಿಸ್ತಾರ ಮ್ಯಾಗ ಸ್ವರ್ಗದಾಗ. ನಾ ಇಟ್ಟೆ ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ, ನಮ್ಮ ನರೇಂದ್ರ ಮೋದಿ ಅವ್ರು ಭಾಳ ಚಲೋ ರೀ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್. ಮೋದಿಯವ್ರು ಹೋದ ಮ್ಯಾಗ ಮತ್ತೊಬ್ರು ಬರ್ತಾರ. ಯಾರು ಬರ್ತಾರ? ಯಾರು ಭಾರತದ ವಿರುದ್ಧ ಕೆಲಸ ಮಾಡ್ತಾರೆ ಡಮ್ सीधा जन्नत को जाने का है, हिंदुस्तान में काम नहीं है. ನಮ್ಮನೆ ವಿಧಾನಸಭೆಯಲ್ಲಿ ಈ ದೇಶದ ಅನ್ನ ತಿತ್ತೀರಿ, ಈ ದೇಶದ ನೀರು ಕುಡಿತೀರಿ, ಈ ದೇಶದ ಗಾಳಿ ನೀವು ಸೇವನೆ ಮಾಡ್ತೀರಿ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತೀರಿ. ನೀವು ತಾಯ್ಗಂಡ್ರು ಅಂತ ಹೇಳಿದೆ ಅವರಿಗೆ, ನಮ್ಮ ಹರಾಮಿಗಳು ಅಂತ ಹೇಳಿದೆ. ಕಾಂಗ್ರೆಸ್ನ ರಾಯರೆಡ್ಡಿ ಯತ್ನಾಳ್ ಅವರು ಇಂಥ ಕೆಟ್ಟ ಶಬ್ದಗಳನ್ನು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೇ ಚಿತಾಗಿ ನಾವೆಲ್ಲ ಇವತ್ತೇನು ಕೇಸರಿ ಹಾಕೊಂಡಿವಲ್ಲ, ಈ ಕೇಸರಿ ಉಳಿಬೇಕಾದ್ರೆ ನರೇಂದ್ರ ಮೋದಿ ಅವರು ಬಂದ್ರೆ ಮಾತ್ರ ಸಾಧ್ಯತೆ. ಮುಂದೆ ಕೇಸರಿ ಹಾಕುವಂಥ ಅವಕಾಶನೂ ನಮ್ಮ ಪೊಲೀಸರು ಈ ಕಾಂಗ್ರೆಸ್ ಬರೋಣ ಅವರು ಚೇಂಜ್ ಆಗ್ಯಾರ. ಅವರು ಹೋಗೋಣ ಗಡಿಪಾರ್